ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು ತ್ರಯೋದಶಿ ತಿಥಿ ಶ್ರವಣ ನಕ್ಷತ್ರ. ಈ ದಿವಸ ಶ್ರಾವಣ ಮಾಸ ಅದರ ಮೌಲ್ಯ ಅಡಗಿರ್ತಕ್ಕಂಥದ್ದು ಶ್ರವಣ ನಕ್ಷತ್ರದಲ್ಲೇ. ಸಾಮಾನ್ಯವಾಗಿ ಶ್ರವಣ ನಕ್ಷತ್ರದಲ್ಲಿ ಪೌರ್ಣಮಿ ಬರುತ್ತೆ. ಶ್ರಾವಣ ಮಾಸದಲ್ಲಿ ಒಂದೊಂದು ಬಾರಿ ವ್ಯತ್ಯಾಸ ಆಗುತ್ತೆ. ಈ ಬಾರಿ ಧನಿಷ್ಠ ಹಾಗೂ ಶತಭಿಷ ಆ ಎರಡು ನಕ್ಷತ್ರಗಳಲ್ಲೂ ನಾವು ಅದನ್ನು ಪೌರ್ಣಮಿಯನ್ನು ಕಾಣ್ತೀವಿ, ಆ ಪೂರ್ಣತೆಯನ್ನು ಕಾಣ್ತೀವಿ. ಇಲ್ಲಿ ಬಹಳ ಮುಖ್ಯವಾಗಿ ಶ್ರವಣ ಮಾಸ, ಶ್ರವಣ ನಕ್ಷತ್ರ. ಶ್ರವಣ ಅಂದರೆ ಕೇಳ್ಮೆಗೆ ಸಂಬಂಧಿಸಿರ್ತಕ್ಕಂಥದ್ದು. ಈ ದಿವಸ ಅಂತೂ ಋಗುಪಾಕರ್ಮ, ಋಗ್ವೇದವನ್ನು ಆ ಒಂದು ಸರಣಿಯಲ್ಲಿ ಬಂದಿರತಕ್ಕಂಥವರು, ಅವರು ಒಂದು ಅಧ್ಯಯನದ ಕಡೆಗೆ ಈ ಉಪಕರ್ಮದ ಏನನ್ನು ಹೇಳುತ್ತಪ್ಪ ಅಂತಂದರೆ ಶಿಸ್ತು, ಅಧ್ಯಯನ ಮತ್ತು ತಪಸ್ಸು ಇವುಗಳನ್ನು ಸೂಚಿಸ್ತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ನಮಗೆ ಬೇರೆಯದರ ಸಂಘ, ಬೇರೆಯದರ ಕಡೆಗೆ ಇರತಕ್ಕಂತಹ ಯಾವ ಆಮಿಷಗಳು ಮತ್ತೊಂದು ಅವುಗಳನ್ನೆಲ್ಲ ಕತ್ತರಿಸಿಕೊಂಡು ಒಂದು ಭಗವಂತನ ಕಡೆಗೆ ತಿರುಗುವಂತಹ ಒಂದು ಶಿಸ್ತನ್ನು, ಮಾನಸಿಕ ಶಿಸ್ತನ್ನು ಏರ್ಪಾಡು ಮಾಡುತ್ತೆ. ಹೀಗಾಗಿ ಉಪಕರ್ಮಗಳನ್ನು ಯಾಕಾಗಿ ಮಾಡ್ತಾರೆ ಪ್ರತಿ ವರ್ಷದಲ್ಲೂ ಅಂತಂದರೆ ಮತ್ತೆ ಮತ್ತೆ ನೆನಪು ಮತ್ತು ಈ ಜನಿವಾರದಲ್ಲಿ 3 ಎಳೆ ಇರುತ್ತೆ. ಅದು ದೇವಋಣ, ಋಷಿಋಣ, ಪಿತೃಋಣಗಳನ್ನು ಸೂಚಿಸ್ತಕ್ಕಂಥ ಒಂದು ಸಂಕೇತ ಆಗಿರುತ್ತೆ. ಈ 3 ಋಣಗಳನ್ನು ತೀರಿಸಲಿಕ್ಕೆ ನಾನು ಸದಾ ಸಿದ್ಧ ಇದ್ದೀನಿ. ಅದನ್ನು ಮತ್ತೆ 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 ನೆನಪು ಮಾಡಿಕೊಳ್ತೀನಿ. ನನ್ನ ದೃಷ್ಟಿ, ನನ್ನ ಗುರಿ ಇರತಕ್ಕಂಥದ್ದು ಅಧ್ಯಯನ, ತಪಸ್ಸು ಹಾಗೂ ಲೋಕೋಪಕಾರ. ಇವುಗಳ ಕಡೆಗೆ ಈ ಶಿಸ್ತನ್ನು ಸದಾ ಕಾಪಾಡಿಕೊಳ್ತೀನಿ ಅನ್ನೋ ದೃಷ್ಟಿಯಲ್ಲಿ ಜನಿವಾರವನ್ನು ಬದಲಾಯಿಸ್ತಕ್ಕಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಅಂತರಾರ್ಥ ಹೇಳ್ತಾ ಇದ್ದೀನಿ. ಬಾಹ್ಯವಾಗಿ ಅದರ ಬದಲಾವಣೆ ಇತ್ಯಾದಿ ಎಲ್ಲ ಅದಕ್ಕೊಂದು ಕ್ರಮಗಳಿದ್ದಾವೆ, ಅದು ಆ ರೀತಿಯಲ್ಲಿ ಮಾಡ್ತೀರ. ಆದರೆ ಇದರ ಉದ್ದೇಶ ಏನಪ್ಪ ಅಂತಂದರೆ ಶಿಸ್ತು. ಆಧ್ಯಾತ್ಮಿಕವಾಗಿ ನನ್ನನ್ನು ನಾನು ಶಿಸ್ತಿಗೆ ಒಳಪಡಿಸ್ಕೊಂಡು ಆ ದಾರಿಯಲ್ಲಿ ಸಾಕ್ತಕ್ಕಂಥದ್ದಾಗಿದೆ. ಮುಖ್ಯವಾಗಿ ದೇವಋಣ, ಋಷಿಋಣ, ಪಿತೃಋಣ ಇವರನ್ನು ಸ್ಮರಣೆ ಮಾಡಿಕೊಂಡು ಅವರಿಂದಾಗಿ ನನ್ನ ಈ ಜೀವ ಭೂಮಿಗೆ ಬಂದಿದೆ. ಹೀಗೆ ಇದನ್ನು ವ್ಯರ್ಥ ಮಾಡದೆ ಅದನ್ನು ಅರಿಯಲಿಕ್ಕಾಗಿ ದೈವಶಕ್ತಿ ಎಂಥದ್ದು, ಅದರ ಮಹಿಮೆ ಎಂಥದ್ದು, ಋಷಿಗಳು ಕೊಟ್ಟಂತಹ ಕಾಣಿಕೆ, ಕೊಡುಗೆ ಅವುಗಳು ಎಂಥದ್ದು, ಮತ್ತು ನಮ್ಮ ಪೂರ್ವಜರು ಯಾರು ನಮ್ಮನ್ನು ಈ ಭೂಮಿಗೆ ತರಲಿಕ್ಕೆ ಹಿಂದಿನವರು ಎಷ್ಟು ಸರಣಿಯ ಉಪಕಾರವಿದೆ ಅವರನ್ನು ಸ್ಮರಿಸಿಕೊಳ್ಬೇಕು. ಇದೆಲ್ಲ ಏನನ್ನು ಹೇಳುತ್ತಪ್ಪ ಅಂದರೆ ಕೃತಜ್ಞತೆಯನ್ನು ಹೇಳುತ್ತೆ. ನಮ್ಮ ಎಲ್ಲ ಹಬ್ಬ ಹರಿದಿನಗಳ ಹಿಂದೆ ಭಗವಂತನ ಕಡೆಗೆ ಕೈ ಜೋಡಿಸಿ ಇಷ್ಟೆಲ್ಲ ಸಂಪದ್ಭರಿತವಾದ ಸಂಪತ್ತನ್ನು ಕರುಣಿಸಿದ್ದೀಯಾ ನನ್ನನ್ನು ಅನುಭವಿಸಲಿಕ್ಕೆ, ಈ ಕೃತಜ್ಞತೆ ನನಗೆ ಸದಾ ಇದೆ. ಇದನ್ನು ಸೂಚಿಸುವಂಥ ಇವೆಲ್ಲ ಆಚರಣೆಗಳಾಗಿದ್ದಾವೆ. ಹೀಗಾಗಿ ಈ ದಿವಸ ಭಗವಂತನ ನಾಮಸ್ಮರಣೆ ಬುಧವಾರವಾಗಿದೆ. ಈ ದಿವಸ ಆ ವಿಷ್ಣುವಿನ ನಾಮಸ್ಮರಣೆಯನ್ನು ಕೇಳ್ತಕ್ಕಂಥದ್ದು, ವಿಷ್ಣು ಸಹಸ್ರನಾಮ ಕೇಳ್ತಕ್ಕಂಥದ್ದು, ಭಾಗವತ ಕೇಳ್ತಕ್ಕಂಥದ್ದು, ವಿಷ್ಣುವಿನ ಯಾವುದೇ ಕಥೆಗಳನ್ನು ವಿಷ್ಣು ಪುರಾಣದಿಂದ ಹಿಡಿದು ರಾಮಾಯಣದವರೆಗೆ ಎಲ್ಲ ಬಗೆಯಲ್ಲೂ ಆ ಕೃಷ್ಣ ಚರಿತ್ರೆವರೆಗೆ ಅವನ ಆರಾಧನೆಗಳನ್ನು, ಅವನ ಲೀಲೆಯನ್ನು, ಅವನ ಮಹಿಮೆಗಳನ್ನು ಶ್ರವಣ ಅಂದ್ರೇ ಕೇಳೋದು ಅಂತಾಗಲೇ ಹೇಳಿದ್ನಲ್ಲ. ಹೀಗಾಗಿ ಕೇಳುವುದರಿಂದ ನಮ್ಮ ಎಲ್ಲ ಪಾಪಗಳು, ಎಲ್ಲ ದೋಷಗಳು ನಿವಾರಣೆಯಾಗುತ್ತೆ. ನಿವಾರಣೆಯಾಗಿ ಭಗವಂತನ ನಾಮಸ್ಮರಣೆಯೋ ಅವನ ಸಂಕೀರ್ತನೆಯೋ ಮನಸ್ಸಿಗೆ ಸೇರಿದಾಗ ಹೃದಯ ಶುಚಿಯಾಗುತ್ತೆ. ತನ್ಮೂಲಕ ನಾವು ಶುಚಿಯಾಗ್ತೇವೆ, ನಮ್ಮ ಮಾತು ಶುಚಿಯಾಗುತ್ತೆ, ನಮ್ಮ ಕಾರ್ಯಗಳು ಶುಚಿಯಾಗುತ್ತೆ, ಪರಿಸರವೂ ಶುಚಿಯಾಗುತ್ತೆ, ಎಲ್ಲವೂ ಶುಭ್ರತೆಯಿಂದ ಕೂಡುತ್ತೆ. ಇದು ಪರಮಾತ್ಮನ ಆರಾಧನೆಯ ಮೂಲ ಉದ್ದೇಶ, ಸಾರ. ಹೀಗಾಗಿ ಈ ದಿವಸ ನಾವು ಆ ವಿಷ್ಣು ಸ್ಮರಣೆ, ವಿಷ್ಣು ಸಂಕೀರ್ತನೆಗಳನ್ನು ಅನುಸಂಧಾನ ಮಾಡೋಣ. ತನ್ಮೂಲಕ ಶುಚಿರ್ಭೂತರಾಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.